ನಮ್ಮ ಈ BJP ಕೈಯಲ್ಲಿ ಅಥವಾ ಸಂಘ ಪರಿವಾರದ ಕೈಯಲ್ಲಿ ಸಿಕ್ಕೊಂಡು ಅದು ನಕ್ಸಲೈಟ್ ವಿಚಾರ, ಇದು ನಗರ ನಕ್ಸಲರು ಅನ್ನೋಂಥ ವಾದ ಬರ್ತಾ ಇದೆ ಇವತ್ತು. ಇದು ನಗರ ನಕ್ಸಲ್ ಅಂತ ವಾದ ಮಾಡಿದ್ರು ಒಂದು ರೀತಿ ಏನಪ್ಪ ಅಂತಂದ್ರೆ ಇದು ದ್ವೇಷ ಭಾಷಣಕ್ಕೆ ಸಮಾನ ಅಂತ ಅನ್ನುವಂಥದ್ದು ಈ ನೆಲೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ವಿಮರ್ಶೆ ಮಾಡಿರಿ. ಹೌದು, ಅವರಲ್ಲಿ ಒಂದಿಷ್ಟು ಏನೋ ಸಮತಾಭಾವದ ಮತ್ತೇನೋ ಹೇಳುವಲ್ಲ, ಒಂದಿಷ್ಟು ಏನಪ್ಪ ಅಂತಂದ್ರೆ ನೀವು ಸಂಯಮವನ್ನು ತೋರಿಸ್ಬೇಕು ಅನ್ನೋಂಥ ನಿರ್ದೇಶನ ಇದ್ರೊಳಗದ. ಹೀಗಾಗಿ ಉದಯನಿಧಿ ಸ್ಟಾಲಿನ್ ಅವರಿಗೆ ಇದೊಂದು ಪಾಠನೂ ಆಗಬೇಕಾಗಿದೆ ಇವತ್ತು. ಹೌದು, ನಿಮ್ಮ ಸಿದ್ಧಾಂತ ನೀವು ಪಾಲಿಸ್ರಿ, ಪೆರಿಯಾರ್ ಅವ್ರ ವಿಚಾರಗಳನ್ನ ನೆಲಗಟ್ಟಿನಲ್ಲೇ ನಿಮ್ಮ ಸಮಾಜವನ್ನು ಕಟ್ಕೊಳ್ರಿ, ಏನು ತಪ್ಪಿಲ್ಲ. ಮೇಲೆ ಕೀಳಿನಡಿಕೆ ಅಂತರ ತೆಗೆದು ಹಾಕಿರಿ, ಜಾತಿ ಪದ್ಧತಿ ತೆಗೆದು ಹಾಕಿರಿ, ಎಲ್ಲ ಸಮಪ ನೀವು ಮಾಡಿರಿ, ಯಾವುದೂ ತಕರಾರಿಲ್ಲ. ಆದರೆ ಅದು ಎರಡು ಕೋಮುಗಳ ಮಧ್ಯದಲ್ಲೇ ಮನಸ್ಸನ್ನು ಏನಪ್ಪ ಅಂದ್ರೆ ವೈಮನಸ್ಸಾಗಿ ಪರಿವರ್ತನೆ ಆಗುವಂಥದ್ದು ಆಗಬಾರ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಮ್ಮ ಮದ್ರಾಸ್ ಹೈಕೋರ್ಟ್ ಇವತ್ತು ಹೇಳ್ಯಾರ. ಇದು ಒಂದು ದೃಷ್ಟಿಟ್ಕೊಂಡು ಒಳ್ಳೆಯದನ್ನು. ಯಾಕೆಂದ್ರೆ ಯಾರೇ ಇರಲ್ರಿ, ನಿಮ್ಮ ವಾದ ಮಾಡಿರಲ್ಲ, ಏನು ತಪ್ಪದ? ತಪ್ಪೇನೂ ಇಲ್ಲ. ನಿಮ್ಮ ಸರಿ ಚಾರವಾಗ್ರ ನೀವು ಅವು ದೇವರು ಅಂತ ಹೇಳ್ರಿ, ತಪ್ಪೇನಿಲ್ಲ. ಆದ್ರೆ ಇನ್ನೊಂದು ಧರ್ಮದ ದೇವರನ್ನು ಟೀಕೆ ಮಾಡಲಿಕ್ಕೆ ಹೋಗ್ಬೇಡ್ರಿ. ಇವನ್ ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂ ಇರ್ಬೋದು, ಅವ್ರ ದೇವ್ರು ನಂಬ್ಕೊಂಡು ಬಂದಿದ್ದಾರೆ, ಅವ್ರ ನಂಬಿಕೆಗಳು. ಅವರು ಸಹ ಇನ್ನೊಂದು ಧರ್ಮದ ಬಗ್ಗೆ, ಇನ್ನೊಂದು ಧರ್ಮದ ಆಚರಣೆಗಳ ಬಗ್ಗೆ ಟೀಕೆ ಮಾಡೋದು ತಪ್ಪ ಇಲ್ಲ. ಆ ಧರ್ಮದವರಾದ್ರೂ ಟೀಕೆ ಮಾಡೋದು ತಪ್ಪು. ವಿಚಾರವಾದ ಅನ್ನೋದು ಒಂದು ಧರ್ಮ ಇವತ್ತು. ಯಾಕಂದ್ರೆ ಧರ್ಮ ಅಂದ್ರೆ ಏನು ಇದ್ರ ಅರ್ಥ ಸಿಂಪಲಾಗಿ ನಾವು ತಿಳ್ಕೊಳ್ಳೋದು, ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವಂಥದ್ದು, ಅನ್ನುವಂಥದ್ದು, ಕೂಡಿ ಬದುಕುವಂಥದ್ದು ಅಂತೇಳಿ ಅನ್ನುವಂಥದ್ದು. ಧರ್ಮವು ರಕ್ಷಿತ ಅನ್ನೋ ಇದ್ರ ಅರ್ಥ ಏನಪ್ಪ ಅಂದ್ರೆ ನಾವು ಧರ್ಮ ರಕ್ಷಣೆ ಮಾಡಿದ್ರೆ ನಾವು ಇನ್ನೊಬ್ರಿಗೆ ಗೌರವ ಕೊಟ್ಟರೆ ನಮ್ಗೆ ಗೌರವ ಕೊಡ್ತಾರಲ್ರಿ. ಸಿಂಪಲ್ ವೇ ಆಫ್ ಲೈಫ್. ಅದನ್ನು ಮಾಡ್ರಿ. ನಮ್ದು ಹೆಚ್ಚು, ನಿಮ್ದು ಕಡಿಮೆ, ನಮ್ಮ ದೇವ್ರು ದೊಡ್ಡವ, ನಿಮ್ಮ ದೇವ್ರು ಸಣ್ಣವ ಅನ್ನುವಂಥ ವಿಚಾರ ಹಮ್ಕೋದು ಹೋಗಿಬಿಟ್ರೆ ಇವತ್ತು ವೈಚಾರಿಕರು ಸಹಿತ ನಿಮ್ಮಲ್ಲಿ ದೇವರಲ್ಲಿ ವಾದ ಮಾಡಬೇಡ್ರಿ. ನೀವು ಅವ್ರು ದೇವ್ರಿಲ್ಲಪ್ಪ, ಮುಗಿದು ಹೋಗ್ಬಿಟ್ಟು ನೀವು ಪ್ರೂವ್ ಮಾಡಪ್ಪ, ಮುಗಿದು. ಅದಕ್ಕಾಗಿ ನೀವು ವ್ಯಗ್ರವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ, ಸಿಟ್ಟಿನಿಂದ ಮಾತಾಡೋ ಅವಶ್ಯಕತೆ ಇಲ್ಲ. ನಾವು ಅಂತೀವಿ ಸ್ವಯಂದಿಂದ, ಬಟ್ ಕೆಲವು ಬರ್ತದಿಲ್ಲ ಅಂತನೂ ಅಲ್ಲ. ಆದರೆ ಅವ್ರು ನಿಯಂತ್ರಣ ಆಗಲಿ. ಯಾಕಂದ್ರೆ ಇವತ್ತು ನಾಗರಿಕ ಸಮಾಜ ಬೆಳವಣಿಗೆ ಆದಂಗೆ ನಮ್ಮ ಭಾಷೆ, ನಮ್ಮ ಏನಪ್ಪ ವಿಚಾರಗಳು ಅವು ಸಹಿತ ಎಷ್ಟು ಸಾಧ್ಯ ಇದ್ರೂ ಮೌಲ್ಡಾಗಿ ಜೊತೆಗೆ ನಮ್ಮ ವಿಚಾರ ಬಿಟ್ಟುಕೊಳ್ಬೇಕಂತ ಎಲ್ಲೂ ಹೇಳಿಲ್ಲ ಹೈಕೋರ್ಟ್ ಇದ್ದಿದ್ದು, ಮದ್ರಾಸ್ ಹೈಕೋರ್ಟ್. ಆದರೆ